ಓಂ ಶಾಂತಿ. ಡೇಟ್ ಆಗಿದೆ 28 ಅಕ್ಟೋಬರ್ 1975. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, सौ ब्राह्मणों से उत्तम कन्या बनने के लिए धारणाएं. 100 ಬ್ರಾಹ್ಮಣೋं से 100 ಬ್ರಾಹ್ಮಣರಿಗಿಂತ ಉತ್ತಮ ಕನ್ಯಾ ಆಗುವುದಕ್ಕಾಗಿ ಧಾರಣೆಗಳು ಏನೇನು? ಧಾರಣೆಗಳನ್ನು ಮಾಡ್ಕೋಬೇಕು. ಕುಮಾರಿಯೋं के साथ उच्चारे हुए ಅವ್ಯಕ್ತ ಬಾಪ್ ದಾದಾಕ್ಕೆ ಅವ್ಯಕ್ತ ಬೋಲ್. ಕುಮಾರಿಯರಿಗೆ ಬಾಬಾ ಹೇಳ್ತಾರೆ, ಕುಮಾರಿಯರಿಗೆ ಏನೇನು ಹೇಳ್ತಾರೆ ಬಾಬಾ? अभी कुमारियों ने जो बाप से पहला वायदा किया हुआ है कि एक बाप दूसरा न कोई. ಕನ್ಯೆಯರೆಲ್ಲ ನೀವೇನು ಮಾಡಿದ್ದೀರಾ? ವಾಯ್ದಾ ಮಾಡಿದ್ದೀರಾ, ಪ್ರತಿಜ್ಞೆ ಮಾಡಿದ್ದೀರಾ. ಏನು ಅಂತ? ಒಬ್ಬ ತಂದೆನ ಬಿಟ್ಟರೆ ಬೇರೆ ನಮಗೆ ಯಾರೂ ಇಲ್ಲ. ವಹ ನಿಭಾತಿ ಹೈ. ಅದು ನಿಭಾಯಿಸ್ಲಿಕ್ಕತ್ತೀರೇನು? ಏನು ನಿಭಾಯಿಸೋದು? ಬಾಬಾನೊಬ್ಬನೇ ನೆನಪು ಮಾಡೋದು, ಬಾಬಾರೊಬ್ಬರನ್ನೇ ಸಾಥ್ ತಗೊಳ್ಳೋದು, ಬಾಬಾರೊಬ್ಬರನ್ನ ಜೊತೆನೇ ಇರೋದು, ಬಾಬನ ಜೊತೆ ಕಂಬೈಂಡ್ ಇರೋದು, ಬಾಬನ ಶಕ್ತಿ ತಗೊಳ್ಳೋದು ಬಿಟ್ಟು ಬೇರೆ ಏನೂ ಇಲ್ಲ. ಇದು ನಿಭಾಯಿಸ್ಲಿಕ್ಕತ್ತೀರೇನು ಅಂತ ಕೇಳ್ತಾರೆ ಬಾಬಾ. ಮತ್ತು ಇವ್ರನ್ನ ಆಧಾರ ಮಾಡ್ಕೋತಿರೋ, ಬಾಬಾನನ್ನೇ ಆಧಾರ ಮಾಡ್ಕೋತಿರೋ. इसी वायदे को सदा निभाने वाली कुमारी विश्व कल्याण के अर्थ निमित्त बनती है. ಯಾವ ಕುಮಾರಿಯರು ಈ ವಾಯ್ದೆಯನ್ನು ಮಾಡಿದಾರೋ, ಅದನ್ನು ನಿಭಾಯಿಸ್ತಾರೋ, ಅವರೇ ವಿಶ್ವದ ಕಲ್ಯಾಣ ಅರ್ಥವಾಗಿ ನಿಮಿತ್ತ ಆಗ್ತೀರಾ ಅಂತಾರೆ ಬಾಬಾ. ಕುಮಾರಿಯೋं का पूजन होता है. पूजन का आधार है. ಕುಮಾರಿಯರ ಪೂಜೆ ಆಗ್ತದೆ. ಪೂಜೆ ಅದಕ್ಕೆ ಆಧಾರ ಏನು? ಸಂಪೂರ್ಣ ಪವಿತ್ರತಾ ಅಂತ ಹೇಳ್ತಾರೆ ಬಾಬಾ. तो कुमारियों का महत्व पवित्रता के आधार पर है. ಕುಮಾರಿಯರು ಅಂದರೆ ಯಾರು? ಬ್ರಹ್ಮ ಕುಮಾರಿಯರು ಏನಿದಾರಲ್ಲ, ಅವ್ರಿಗೆ ಅಷ್ಟು ಮಹತ್ವ ಯಾಕೆ ಸಿಗ್ತದೆ, ಅಷ್ಟು ಮಾನ್ಯತೆ ಯಾಕೆ ಸಿಗ್ತದೆ, ಅವ್ರು ಯಾಕಷ್ಟು ಪೂಜನೀಯ ಆಗಿದ್ದಾರೆ ಅಂತಂದರೆ ಅದಕ್ಕೆ ಪವಿತ್ರತಾ ಅಂತ ಹೇಳ್ತಾರೆ ಬಾಬಾ. तो कुमारियों का महत्व पवित्रता के आधार पर है. अगर कुमारी होते हुए भी पवित्र नहीं तो कुमारी जीवन का महत्व नहीं. ಕುಮಾರಿ ಆಗಿದ್ದುಕೊಂಡು ಅಪವಿತ್ರ ಆದರೆ, ಪವಿತ್ರ ಇಲ್ಲ ಅಂತಂದರೆ ಆ ಕುಮಾರಿ ಜೀವನಕ್ಕೆ ಮಹತ್ವ ಇಲ್ಲ. तो कुमारीपन की जो विशेषता है उसको सदा साथ साथ रखना, उसे छोड़ना नहीं. ಅದಕ್ಕೆ ಬಾಬಾ ಹೇಳ್ತಾರೆ, ಕುಮಾರಿತನ ಅನ್ನೋದು ಬಹಳ ವಿಶೇಷತೆ ಆಗಿದೆ, ಅದನ್ನು ಯಾವಾಗಲೂ ಕಾಪಾಡ್ಕೊಂಡು ಬರಬೇಕು, ಅದನ್ನು ಎಂದೂ ಬಿಡೋಕ್ಕೆ ಹೋಗಬೇಡಿ. नहीं तो अपनी विशेषता को छोड़ने से वर्तमान जीवन का अतीन्द्रिय सुख और भविष्य के राज्य का सुख दोनों से ವಂಚಿತ हो जाएगी. ಒಂದು ವೇಳೆ ನೀವು ಪವಿತ್ರತೆ ಕಾಪಾಡ್ಕೊಂಡು ಬರಲಿಲ್ಲ ಅಂತಂದರೆ ಬಾಬಾ ಹೇಳ್ತಾರೆ, ವರ್ತಮಾನ ಜೀವನದ ಅತೀಂದ್ರಿಯ ಸುಖ ಎಲ್ಲ ಅನುಭವಿಸ್ಬೇಕು, ನಾವು ಇಲ್ಲೇ ಅನುಭವ ಮಾಡಬೇಕು. ಅದರಿಂದ ವಂಚಿತ ಆಗ್ತೀರಾ. ಭವಿಷ್ಯದ ರಾಜ್ಯದ ಸುಖವನ್ನು ಕೂಡ ನೀವು ಎರಡೂಗಳನ್ನು ವಂಚಿತ ಮಾಡ್ಕೋತೀರಾ. ब्रह्मा कुमारी होते हुए भी सुनेंगी बोलेंगी कि अतीन्द्रिय सुख संगम का वर्षा है, लेकिन अनुभव नहीं होगा. ಬ್ರಹ್ಮ ಕುಮಾರಿಯರಾಗಿ ವರ್ಷ ತಗೊಂಡು ಅನುಭವ ಹೇಳ್ತೀರಾ, ಮಾತಾಡ್ತೀರಾ, ಇಷ್ಟೆಲ್ಲ ಮಾಡಿ ಅತೀಂದ್ರಿಯ ಸುಖದನ್ನು ಈ ಸಂಗಮ ಯುಗದಲ್ಲಿ ಅನುಭವ ಮಾಡಲಿಲ್ಲ ಅಂತಂದರೆ ಏನು ಉಪಯೋಗ? जब सदा कुमारी जीवन का महत्व स्मृति में रखेंगी तो सफल टीचर व ब्रह्मा कुमारी बन सकेगी. ಯಾವಾಗಲೂ ಕುಮಾರಿ ಜೀವನದ ಮಹತ್ವವನ್ನು ಸ್ಮೃತಿನಲ್ಲಿ ಇಟ್ಕೊಂಡ್ರೆ ಏನು ಹೇಳ್ತೀರಿ ಬಾಬಾ? ಸಫಲ್ ಟೀಚರ್ ಆಗ್ತೀರಾ, ಬ್ರಹ್ಮ ಕುಮಾರಿನೂ ಆಗ್ತೀರಾ. जब ऐसा लक्ष्य है तो कुमारीपन की विशेषता के लक्षण सदा कायम रहे. ಇಂಥ ಒಂದು ಶ್ರೇಷ್ಠ ಗುರಿ ಇದೆ, ಅದಕ್ಕೆ ನೀವು ಕುಮಾರಿಪನದ ವಿಶೇಷತೆಯ ಲಕ್ಷಣ ಯಾವಾಗಲೂ ಖಾಯಂ ಇಟ್ಕೊಂಡಿರಬೇಕು. ಚಾಹೆ ಮಾಯಾ ಕಿತನಾ ಭೀ ಇಸ್ ವಿಶೇಷತಾ ಕೋ ಹಿಲಾನಾ ಚಾಹೆ. ಮಾಯೆ ನಿಮ್ಮನ್ನು ಎಷ್ಟು ಬೇಕಾದಷ್ಟು ಒಳಗಾಡಲಿ, ಆದರೆ ಅಂಗದ ಸಮಾನ ಏನಿರಬೇಕು, ನೀವು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳ್ತಾರೆ ಬಾಬಾ. कुमारी निर्बंधन तो है, लेकिन डर रहता है कि कहीं कुमारी होते माया के वश नहीं हो जाए. ಕುಮಾರಿ ನಿರ್ಬಂಧನ ಇರ್ತಾರೆ, ಆದರೆ
ಭಯ ಇರ್ತದೆ ಏನು ಅಂತ. ಕುಮಾರಿ ಮತ್ತೆ ಎಲ್ಲಾದರೂ ಮಾಯೆಗೆ वश ಆಗಬಾರ್ದು. अगर इस कारण को कुमारी मिटा देवी तो देखने की ट्रायल करने की ज़रूरत नहीं. दूसरे परिवर्तन करने की शक्ति चाहिए. कोई भी आत्मा हो, कैसी भी परिस्थिति हो, लेकिन स्वयं को परिवर्तन करने की शक्ति हो, तब ही सफल टीचर और सेवाधारी बन सकेंगे. वातावरण ಹೇಗೆ ಇರಲಿ, ಪರಿಸ್ಥಿತಿ ಹೇಗೆ ಇರಲಿ, ನೀವೇನು ಮಾಡಬೇಕು, ಶಕ್ತಿ ಇದೆ, ಪರಿವರ್ತನೆ ಆಗಬೇಕು. ಯಾವುದೇ ಆತ್ಮ ಪರಿಸ್ಥಿತಿ ಬರಲಿ, ಆದರೆ ಸ್ವಯಂವನ್ನು ಏನು ಮಾಡಬೇಕು, ಪರಿವರ್ತನದ ಶಕ್ತಿ ಇರಬೇಕು. ಆವಾಗ ನೀವೇನಾಗ್ತೀರಾ, ಟೀಚರ್ ಆಗಿ ಸಫಲ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಸೇವಾಧಾರಿ ಆಗ್ತೀರಾ. संपूर्ण पवित्रता और परिवर्तन शक्ति इन दोनों विशेषताओं से सेवा, स्नेह और सहयोग में विशेष आत्मा बन सकेगी. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಪೂರ್ಣ ಪವಿತ್ರತಾ ಮತ್ತು ಪರಿವರ್ತನ ಶಕ್ತಿ. ಸಹಯೋಗ, ನನ್ನಲ್ಲಿ ಪರಿವರ್ತನೆ ಆಗಬೇಕಲ್ಲ, ಸಹಯೋಗ. ಸಂಪೂರ್ಣ ಪವಿತ್ರತಾ और परिवर्तन शक्ति, ಇದರಿಂದ ಈ दोनों विशेषताओं से सेवा, स्नेह और सहयोग में विशेष आत्मा बन सकेंगी. ನಿಮ್ಮಲ್ಲಿ ಪರಿವರ್ತನೆ ಆಗಬೇಕು. ಏನು ಪರಿವರ್ತನೆ ಆಗಬೇಕು, ಸಂಪೂರ್ಣ ಪವಿತ್ರತೆ ಆಗಬೇಕು, ಚೇಂಜ್ ಆಗಬೇಕು. ಈ ಎರಡು ವಿಶೇಷತೆಗಳಿಂದ ಸೇವಾ, ಸ್ನೇಹ ಮತ್ತು ಸಹಯೋಗದಲ್ಲಿ विशेष आत्मಗಳಾಗ್ತೀರಾ. नहीं तो ट्रायल की लिस्ट में रहेगी, सरेंडर की लिस्ट में नहीं आ सकेगी. ಇಲ್ಲ ಅಂತಂದರೆ ಇನ್ನೂ ಟ್ರೈ ಮಾಡ್ಕೋತ ಕೂಡ್ತೀರಾ, ಸರೆಂಡರ್ ಲಿಸ್ಟ್ನಲ್ಲಿ ನೀವು ಬರೋದಿಲ್ಲ. ಬಾಬಾ ಹೇಳ್ತಾರೆ, इन दोनों विशेषताओं को कायम रखने वाली कुमारी 198 ही गायन पूजन योग्य होंगी. अल्पकाल का वैराग्य नहीं, लेकिन सदाकाल का वैराग्य अर्थात त्याग और तपस्या, तब कहेंगे ವಿಶೇಷ ಕುಮಾರಿ. ಅಷ್ಟೇ ತ್ಯಾಗ ಮಾಡೋದಲ್ಲ, ಸಂಪೂರ್ಣ ತ್ಯಾಗ ಮಾಡಬೇಕು, ಸಂಪೂರ್ಣ ಪವಿತ್ರ ಇರಬೇಕು, ಆವಾಗ ಕುಮಾರಿ ಅಂತ ಹೇಳ್ತಾರೆ. ಅಭಿ ತೋ ನಿಮಿತ್ತಕ್ಕೋ ಧ್ಯಾನ ರಖನಾ ಪಡ್ತಾ ಹೈ. ಈಗ ನೀವೇನಾಗಿದ್ದೀರಾ, ನಿಮಿತ್ತ ಆಗಿದ್ದೀರಾ, ಅದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ನಾನು ನಿಮಿತ್ತ ಆಗಿದ್ದೀನಿ. ಕ್ಯೋಂಕಿ ಅಭಿ ತಕ್ ವಿಶೇಷತಾ ದಿಖಾಯಿ ನಹಿ ಹೈ. ಇನ್ನೂ ನೀವು ನಿಮ್ಮ ವಿಶೇಷತೆಗಳನ್ನು ತೋರಿಸೇ ಇಲ್ಲ. इसलिए सेवा रोकनी पड़ती है. कोई शिकायत किसी द्वारा न सुनी जाए, तब ही कंप्लीट टीचर अथवा 100 ब्राह्मणों से उत्तम कन्या बन सकती है. ಅದಕ್ಕೆ ಬಾಬಾ ಹೇಳ್ತಾರೆ, कोई शिकायत ನಿಮ್ಮ ಪ್ರತಿ ಯಾರೇ ಏನೋ ಕಂಪ್ಲೇಂಟ್ ಮಾಡಬಾರ್ದು. ಯಾರದೇ ಮುಖಾಂತರ ಕೇಳಿರೋದು ಕಂಪ್ಲೀಟ್ ಆಗಬೇಕು ಅಂತಾರೆ ಬಾಬಾ. ಆವಾಗ ನೀವು ಟೀಚರ್ ಆಗ್ತೀರಾ ಮತ್ತು ಬ್ರಾಹ್ಮಣರಿಗಿಂತ ನೀವೇನಾಗ್ತೀರಾ, ಶ್ರೇಷ್ಠ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಮಾಸ್ಟರ್ ಜ್ಞಾನಿ जाननहार की स्टेज से सर्वशक्तिवान की प्रत्यक्षता. ಏನಂತ ಹೇಳ್ತಾರೆ ಬಾಬಾ, ಮಾಸ್ಟರ್ ಜಾನಿ जाननहार ಸ್ಥಿತಿ ಇರಬೇಕು. ಜಾನಿ जाननहार ಅಂದ್ರೇನು, ತಿಳ್ಕೊಳ್ಳೋದು, ಎಲ್ಲವನ್ನ ತಿಳ್ಕೊಂಡು ಆ ಸ್ಥಿತಿನಲ್ಲಿದ್ದು ಸರ್ವಶಕ್ತಿವಾನ್ ಪ್ರತ್ಯಕ್ಷತಾ ಮಾಡಬೇಕು. किस विशेष कमजोरी को मिटाने के लिए विशेष संगठन चाहिए. किस विशेष कमजोरी को, ಯಾವ ಒಂದು ವೀಕ್ನೆಸ್ ಇದೆ ನಮ್ಮಲ್ಲಿ ಅದನ್ನು ತೆಗಿಬೇಕು ಅಂತಂದರೆ ವಿಶೇಷ ಸಂಘಟನೆ ಬೇಕು ಅಂತಾರೆ ಬಾಬಾ. ಮಹಾಕಾಲಿ ಸ್ವರೂಪ್ ಶಕ್ತಿಯೋಂಕ ಸಂಘಟನ್ ಚಾಹಿಯೇ. ಎಂಥ ಸಂಘಟನೆ ಬೇಕಂತ, ಮಹಾಕಾಲಿ ಆಗಿರ್ಬೇಕು. ಯಾಕಂದರೆ ಕಮ್ಜೋರಿಗಳು ಭಾಳ ಇದಾವಲ್ಲ, ಅವ್ನು ಹೊಡೆದೋಡಿಸ್ಬೇಕು ಅಂತಂದರೆ ನಾನೇನಾಗಬೇಕು, ಮಹಾಕಾಲಿ ಸ್ವರೂಪ್ ಶಕ್ತಿಯೋಂಕ ಸಂಘಟನೆ ಬೇಕು. जो अपने योग अग्नि के प्रभाव से इस वातावरण को परिवर्तन करे. ನಮ್ಮ ಯೋಗ ಅಗ್ನಿಯಿಂದ ಏನು ಮಾಡಬೇಕು, ಈ ಎಲ್ಲ ವಾತಾವರಣವನ್ನು ಪರಿವರ್ತನೆ ಮಾಡಬೇಕಾಗಿದೆ. अभी तो ड्रामा अनुसार हर एक चलन रूपी दर्पण में अंतिम रिजल्ट स्पष्ट होने वाली है. ಇನ್ಮೇಲೆ ಡ್ರಾಮಾ ಅನುಸಾರ, ಇದು 75ರಲ್ಲಿ ಹೇಳಿದ್ದದು. ಈಗಂತೂ ನಾಟಕ ಏನಾಗಿದೆ, ಹೆಚ್ಚು ಕಡಿಮೆ
ಒಂದು ಕ್ಷಣ ಇದೆಯೋ ಗೊತ್ತಿಲ್ಲ, ಒಂದು ದಿನ ಇದೆಯೋ ಗೊತ್ತಿಲ್ಲ, ಒಂದು ತಿಂಗಳಿದೆಯೋ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಾಟಕದ ಅನುಸಾರವಾಗಿ ಪ್ರತಿಯೊಬ್ಬರ ಚಲನರೂಪಿ ಕನ್ನಡಿನಲ್ಲಿ ಅಂತಿಮ ರಿಸಲ್ಟ್ ಏನಾಗ್ತದೆ, ಸ್ಪಷ್ಟ ಆಗ್ತದೆ. ನಮ್ಮ ರಿಸಲ್ಟ್ ಹೆಂಗೆ ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಚಲನೆಯನ್ನು ಕನ್ನಡಿಯಲ್ಲಿ ನಾವೇನಿದ್ದೀವಿ ಅಂತ ಎಲ್ಲಿ ಕಾಣಿಸ್ತದಂತೆ, ನಮ್ಮ ಚಲನೆ ಒಂದು ಕನ್ನಡಿ. ಚೆಹರಾ ಅನ್ನೋ ಕನ್ನಡಿ ಹೋಯ್ತು, ಈಗ ಚಲನೆ, ನಿಮ್ಮ ಚಾಲ್ ಚಲನ್ ಮಾತು ಸಂಸ್ಕಾರನೇ ಕನ್ನಡಿ, ನೀವೇನು ಅಂತ ತೋರಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಸ್ಪಷ್ಟ ಆಗ್ತದೆ. बाबा ಹೇಳ್ತಾರೆ, आगे चलकर महारथी बच्चे अपने नॉलेज की शक्ति द्वारा हर एक के चेहरे से उन्होंने कर्म कहानी को स्पष्ट देख सकेंगे. ಮುಂದೆ ಹೋದಂಗೆ ಮಹಾರಥಿ ಮಕ್ಕಳು ತಮ್ಮ ಜ್ಞಾನದ ಶಕ್ತಿಯ ಮುಖಾಂತರ ಪ್ರತಿಯೊಂದು ಆತ್ಮನ ಚೆಹರೆ ಮುಖದಿಂದ ಅವರ ಕರ್ಮ ಕಹಾನಿಗಳನ್ನು ನೀವು ಸ್ಪಷ್ಟ ಮಾಡ್ಬೋದು ಅಂತ ಹೇಳ್ತಾರೆ ಬಾಬಾ. जैसे मलेच्छ भोजन की बदबू समझ में आ जाती है, वैसे मलेच्छ संकल्प रूपी आहार स्वीकार करने वाली आत्माओं की वाइब्रेशन से बुद्धि में स्पष्ट टचिंग होगी. बाबा ಹೇಳ್ತಾರೆ, जैसे मलेच्छ ಭೋಜನ ಸರಿ ಇರೋದಿಲ್ಲಲ್ಲ, ಏನಾಗ್ತದೆ, ವಾಸನೆ ಬರ್ತದೆ. ಭೋಜನ ಸರಿ ಇರಲಿಲ್ಲ ಅಂದರೆ ಏನು ಬರ್ತದೆ, ಅಂಥದಿಂಥ ತಿಂತಾರೆ. ಹೊಲಸಾಗಿತ್ತು ಅಂದರೆ ಅದೇನಾಗ್ತದೆ, ವಾಸನೆ ಬರೋಕ್ಕೆ ಶುರುವಾಗ್ತದೆ. ಹಾಗೆಯೇ ಸಂಕಲ್ಪಗಳು ಹೊಲಸಾಗಿದ್ದು ಅಂದರೆ, ಕೆಟ್ಟ ಸಂಕಲ್ಪಗಳಿದ್ದರೆ ಆಹಾರ ಸ್ವೀಕಾರ ಕರ್ನೆ ವಾಲಿ ಆತ್ಮಾओं की ವೈಬ್ರೇಷನ್, ಆಹಾರ ಸ್ವೀಕಾರ ಅಂದರೆ ಮಲೇಚ್ಛ ಅಂದರೆ ಅವರು ಮಾಡಿದ್ದು ಅಂತಂಥ ಸಂಕಲ್ಪಗಳು ಹಾಕಿ ಮಾಡಿರ್ತಾರಲ್ಲ ಅಡುಗೆ, ಆಹಾರ ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಏನೇನಿದೆ ಅಂತ. स्वीकार करने वाली आहार स्वीकार करने वाली आत्माओं की वाइब्रेशन से, आ वाइब्रेशन ದಿಂದ बुद्धि में स्पष्ट टचिंग होगी, टचिंग ಆಗ್ತದೆ. इसका यंत्र है बुद्धि की लाइन क्लियर. ಅದು ಗೊತ್ತಾಗಬೇಕು ಅಂತಂದರೆ ನಿಮ್ಮ ಬುದ್ಧಿ ಏನಿರಬೇಕು, ಸ್ವಚ್ಛ ಇರಬೇಕು, ಕ್ಲಿಯರ್ ಇರಬೇಕು. जिसका यह यंत्र पावरफुल होगा वह सहज जान सकेंगे. ಯಾರ್ದು ಯಂತ್ರ ಅಂದರೆ ಬುದ್ಧಿ ಪವರ್ಫುಲ್ ಇರ್ತದೋ ಅವರು ನೀವು ತಿಳ್ಕೊತೀರಾ, ಸಹಜವಾಗಿ ಗೊತ್ತಾಗ್ತದೆ. शक्तियों व देवताओं के जड़ चित्रों में भी यह विशेषता है, जो कोई भी पापात्मा अपना पाप उन्होंने आगे जाकर छिपा नहीं सकते. ಬಾಬಾ ಹೇಳ್ತಾರೆ, ಶಕ್ತಿಯರು ಮತ್ತು ದೇವತೆಗಳು ಜಡಚಿತ್ರದಲ್ಲಿ ಈ ವಿಶೇಷತೆ ಇದೆ. ಏನು, ಯಾರಾದರೂ ಪಾಪಾತ್ಮ ತಮ್ಮ ಪಾಪವನ್ನು ಮುಚ್ಚಿಟ್ಕೊಂಡು ಅಲ್ಲಿ ಬಂದು ಕೂತರೂ ಕೂಡ ದೇವಿ ದೇವತೆಗಳಿಗೆ ಗೊತ್ತಾಗ್ತದಲ್ಲ, ಹಾಗೆ ಮಹಾರಥಿಗಳಿಗೂ ಗೊತ್ತಾಗುತ್ತೆ. आपे ही यह वर्णन करते रहते हैं. ದೇವಿ ಮುಂದೆ ನಿಂತು ತಾವೇ ವರ್ಣನೆ ಮಾಡ್ಕೊತಾರೆ. ಏನು, हम ऐसे हैं, ಮಹಾಪಾಪಿ ಹೂ, ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ನಾವೇ ಹೇಳ್ಕೊತಿರ್ತೀವಿ. ಬಾಬಾ ಹೇಳ್ತಾರೆ, यह स्वतः ही वर्णन करते रहते तो जड़ यादगार में भी अब अंतकाल तक यह विशेषता दिखाई देती है. ಜಡಚಿತ್ರದ ಮುಂದೆ ಕೂತ್ಕೊಂಡು ಈ ವಿಶೇಷತೆ ಕಾಣಿಸ್ತಾ ಇರ್ತದೆ. ಚೈತನ್ಯ ರೂಪ में शक्तियों की यह विशेषता प्रसिद्ध हुई है. ಚೈತನ್ಯ ರೂಪದಲ್ಲಿ ಶಕ್ತಿಯರ ಈ ವಿಶೇಷತೆ ಪ್ರಸಿದ್ಧ ಇದೆ. तब तो यादगार में भी है. ಈ ಸಂಗಮಯುಗದಲ್ಲಿ ಮಹಾರಥಿಗಳಿಗೆ ಯಾರು ಪತಿತಾತ್ಮ ಯಾರು ಪವಿತ್ರಾತ್ಮ ಅಂತ ಈಗ ಹೆಂಗೆ ಗೊತ್ತಾಗತ್ತಲ್ಲ, ಇದೇ ಯಾದ್ಗಾರ ಮುಂದೆ ಏನಾಗ್ತದೆ, ಮಂದಿರದಲ್ಲಿ ನಡೀತದೆ. ಯಹ ಹೇ ಮಾಸ್ಟರ್ ಜಾನಿ ಜಾನನ್ಹಾರ್. ಇದಕ್ಕೆ ಏನು ಹೇಳ್ತಾರೆ, ಜಾನಿ ಜಾನನ್ಹಾರ್ ಅರ್ಥಾತ್ ನಾಲೆಜ್ಫುಲ್ ಕಿ ಸ್ಟೇಜ್. ಯಹ ಸ್ಟೇಜ್ भी प्रैक्टिकल में अनुभव होगी. ಬಾಬಾ ಹೇಳ್ತಾರೆ, ನಾಲೆಜ್ಫುಲ್ ಭಾಳ ಜ್ಞಾನ ಸ್ವರೂಪ ಆಗಿರಬೇಕು ನಾವು. ಆ ಸ್ಥಿತಿನಲ್ಲಿ ಪ್ರಾಕ್ಟಿಕಲ್ನಲ್ಲಿ ಅನುಭವ ಆಗ್ತದೆ. ಬಾಬಾ ಹೇಳ್ತಾರೆ, ಐಸಾ ಸಂಘಟನ್ ಬನಾಯಾ ಹೇ. ಇಂಥ ಸಂಘಟನೆ ಮಹಾರಥಿಗಳ ಸಂಘಟನೆ ಅಂತ ಹೇಳ್ತಾರೆ ಬಾಬಾ. ಆಗಿದೆಯಾ, बनना तो है ही. ऐसे क्षमा स्वरूप संगठन चाहिए जिन्हों के हर कदम से बाप की प्रत्यक्षता हो.
ಇಂಥ ಸಂಘಟನೆ ಇರಬೇಕು ಅಂತಂದರೆ ಭಾರತೀಯರ ಸಂಘಟನೆ. ಅವರವರ ಪ್ರತಿಯೊಂದು ಹೆಜ್ಜೆಯಲ್ಲಿನೂ ಕೂಡ ತಂದೆ ಏನಾಗಬೇಕು, प्रत्यक्षता ಆಗಬೇಕು. जो सदा बाप में लवलीन अर्थात याद में समाये हुए हैं, ऐसी आत्माओं के नयनों में और मुख में अर्थात मुख के हर बोल में बाप समाया हुआ होने के कारण 200 शक्ति स्वरूप के बजाय सर्वशक्तिवान नजर आएगा. ಯಾರೋ ಯಾವಾಗಲೂ ತಂದೆ ನೆನಪಿನಲ್ಲಿ ಲವಲೀನಿರ್ತಾರೋ, ನೆನಪಿನಲ್ಲಿ ಸಮಾಯಹುಯಿ ಆಗಿರ್ತಾರೋ ಅಂಥ ಆತ್ಮಗಳ ಕಣ್ಣುಗಳಲ್ಲಿ, ಮುಖದಲ್ಲಿ, ಬಾಯಿಂದ ಮಾತುಗಳಲ್ಲಿ ತಂದೆ ಏನಾಗಿರ್ತಾರೆ, ಸಮಾಯ ಆಗಿರ್ತಾರೆ. ಅದಕ್ಕೆ ಕಾರಣ 200 ಶಕ್ತಿ ಸ್ವರೂಪ ಬಜಾಯ್ ಸರ್ವಶಕ್ತಿವಾನ್ ನಜರಾಯಿಗ. ಆ ಎಲ್ಲರೂ ಶಕ್ತಿಯರು ಕಾಣಿಸೋದಿಲ್ಲ. ಅವಾಗೇನು ಕಾಣಿಸ್ತಾರೆ, ಎಲ್ಲರೂ ಕಾಣಿಸೋದ್ರ ಬದಲಾಗಿ ಬಾಬಾಂದೇ ಪ್ರತ್ಯಕ್ಷತೆ ಆಗಿಬಿಡ್ತದೆ. जैसे आदि स्थापना में ब्रह्मा रूप में सदैव श्री कृष्ण देता था, दिखाई देता था. ಮೊದಲು ಬ್ರಹ್ಮ ಬಾಬಾ ನೋಡಿದ ತಕ್ಷಣ ಎಲ್ಲರಿಗೂ ಏನು ಕಾಣಿಸ್ತಿತ್ತು, ಕೃಷ್ಣ ಕಾಣಿಸ್ತಿದ್ದು. ऐसे शक्तियों द्वारा सर्वशक्तिवान दिखाई दे, ऐसे अनुभव हो रहा है ना, जो सदा बाप की याद में होंगे और मैपन की त्याग वृत्ति में होंगे, उन्हों से ही बाप दिखाई देगा. ಯಾರು ಸದಾ ತಂದೆ ನೆನಪಿನಲ್ಲಿರ್ತಾರೋ, ಮೈಪನ್ನನ್ನು ಬಿಟ್ಟಿರ್ತಾರೋ, ಮೈಪನ್ನನ್ನು ತ್ಯಾಗ ಮಾಡಿರ್ತಾರೋ ಅಂಥವ್ರಲ್ಲಿ ಏನಕ್ಕಾಗ್ತದೆ, ಬಾಬಾ ಕಾಣಿಸ್ತಾರೆ. जैसे स्वयं में मैपन भूले हुए हैं, वैसे दूसरों को भी उन्हों का वह रूप दिखाई नहीं देगा, लेकिन सर्वशक्तिमान का रूप दिखाई देगा. ಬಾಬಾ ಹೇಳ್ತಾರೆ, ಹೇಗೆ ಸ್ವಯಂನಲ್ಲಿ ನನ್ನತನವನ್ನು ಮರ್ತು ಬಿಡ್ತೀರೋ ಹಾಗೆ ದೂಸರೋಂಕೋ ಭಿ, ಬೇರೆಯವರನ್ನು ಕೂಡ ಆ ರೂಪದಲ್ಲಿ ಕಾಣಿಸೋದಿಲ್ಲ. ನನ್ನಲ್ಲಿ ಮೈಪನ್ ಇಲ್ಲ ಅಂತಂದರೆ ಹೊರಗಿನವ್ರಿಗೂ ಕೂಡ ನನ್ನ ನೋಡಿದರೆ ಭಾರಿ ಅನಿಸೋದಿಲ್ಲ ಅವ್ರಿಗೆ. ಅದನ್ನು ಹೇಳ್ತಾರೆ ಬಾಬಾ. ಆದರೆ ಸರ್ವಶಕ್ತಿವಾನ್ ಕ ರೂಪ ದಿಖಾಯಿ ದೇಗ. ನನ್ನಲ್ಲಿ ನಂದು, ನಾನು, ಅಹಂಕಾರ ಇದೆಲ್ಲ ಇಲ್ಲ ಅಂದರೆ ಅವ್ರಿಗೆ ಏನು ಕಾಣಿಸ್ತದಂತೆ, ಬಾಬಾನ ಪ್ರತ್ಯಕ್ಷತೆ ಆಗ್ತದೆ. इस मुरली का सार बुद्धि की लाइन क्लियर होने से और अपनी नॉलेज की शक्ति के द्वारा हर एक चेहरे से उन्हों की कर्म कहानी को जान सकते हैं. ಬಾಬಾ ಹೇಳ್ತಾರೆ, ಬುದ್ಧಿಯ ಲೈನ್ ಕ್ಲಿಯರ್ ಇರೋದ್ರಿಂದ ತಮ್ಮ ಜ್ಞಾನದ ಶಕ್ತಿಯ ಮುಖಾಂತರ ಪ್ರತಿಯೊಬ್ಬರ ಚೆಹರೆಯಿಂದ ಅವರನ್ನು, ಅವರ ಕರ್ಮದ ಕಹಾನಿಯನ್ನು ತಿಳ್ಕೋಬಹುದು ಅಂತ ಹೇಳ್ತಾರೆ ಬಾಬಾ. ಇವ್ರು ಏನಿದ್ದಾರೆ, ಇವ್ರು ಏನು ಮಾಡಿ ಬಂದಿದ್ದಾರೆ, ಇವ್ರು ಹೆಂಗಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ. ಅದಕ್ಕೆ ಜಾನಿ ಜಾನನ್ ಹಾರ್. ಅದು ಯಾವಾಗ ಗೊತ್ತಾಗ್ತದೆ ಅಂತ ಹೇಳ್ತಾರೆ ಬಾಬಾ, ನನ್ನ ಬುದ್ಧಿ ಲೈನ್ ಕ್ಲಿಯರ್ ಇರಬೇಕು, ನನ್ನಲ್ಲಿ ಮೈಪನ್ನನ್ನು ತ್ಯಾಗ ಇರಬೇಕು, ವೃತ್ತಿನೂ ಹಾಗೆಯೇ ಇರಬೇಕು. ಅಂದರೆ ಬೇರೆಯವರು ಏನು ಅಂತ ನಮಗೆ ಗೊತ್ತಾಗ್ತದೆ. जो सदा बाप की याद में होंगे, ಯಾರು ಸದಾ ತಂದೆಯವರಾಗಿರ್ತಾರೋ, ಮೈಪನ್ಗೆ ತ್ಯಾಗ ವೃತ್ತಿ ಮೇ ಹೋಂಗೆ, ನಾನು ನನ್ನ ವೃತ್ತಿನಲ್ಲಿ ಇರ್ತಾರೋ, ಉನ್ಹೋಂಸೆ ಹಿ ಸರ್ವಶಕ್ತಿಮಾನ್ ಬಾಪ್ ದಿಖಾಯಿ. ಅಪ್ಪ ಹೇಳ್ತಾರೆ, ಯಾರು ಯಾವಾಗಲೂ ತಂದೆ ನೆನಪಿನಲ್ಲಿರ್ತಾರೋ, ಮೈಪನ್ನನ್ನು ತ್ಯಾಗ ಮಾಡಿರ್ತಾರೋ ಅಂಥವರಲ್ಲಿ ಸರ್ವಶಕ್ತಿವಾನ್ ತಂದೆ ಕಾಣಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.